ಸೂರ್ಯನನ್ನೇ ಮೊದಲನೇದಾಗಿ ದಿಟ್ಟಿಸಿ ನೋಡಬಾರ್ದು. ಯಾಕಂದರೆ ಪ್ರಖರವಾದ ಕಿರಣಗಳು ಬರ್ತಾಯಿರ್ತೀವಿ, ಏನೋ ತಕ್ಷಣ ಏನೋ ಆಗಿಬಿಡುತ್ತೆ ಅಂತಲ್ಲ, ಪ್ರಖರವಾದ ಕಿರಣಗಳು ಬರ್ತಾಯಿರ್ತವೆ. ಆದರೆ ಯಾರು ಸೂರ್ಯನನ್ನು ನೋಡೋದಕ್ಕೂ ಹೋಗೋದಿಲ್ಲ, ಅದರಲ್ಲೂ 11 ಗಂಟೆ 12 ಗಂಟೆಯಲ್ಲಿ ನೋಡೋಕ್ಕೆ ಆಗಲ್ಲ. ಆದರೆ ಬೆಳಗ್ಗಿನ ಹೊತ್ತು ಅಥವಾ ಮುತ್ಸಂಜೆಯ ಹೊತ್ತಿನಲ್ಲಿ ನೋಡ್ಬೋದು, ಕೆಂಪು ಹಳದಿ ಬಣ್ಣದ ಸೂರ್ಯ ಕಾಣಿಸ್ತಾನೆ, ಅವಾಗ ಪರವಾಗಿಲ್ಲ, ಏನಾಗಲ್ಲ. ಆದರೆ ಅದನ್ನು ಜಾಸ್ತಿ ನೋಡಲ್ಲ ನಾವು. ಆದರೆ ಗ್ರಹಣದ ವೇಳೆಯಲ್ಲಿ ಏನೋ ನಡೀತಾ ಇದೆ ಅನ್ನೋ ಒಂದು ಉತ್ಸುಕತೆಯಿಂದ, ಕೌತುಕದಿಂದ ನೋಡಿದಾಗ ಚಂದ್ರ ಏನೋ ಸೂರ್ಯನ ಬಿಂಬವನ್ನು ಅಥವಾ ಸೂರ್ಯನ ಗೋಲವನ್ನು ಆವರಿಸಿರ್ಬೋದು. ಅದು ಹಠಾತ್ತನೆ ಸಡನ್ನಾಗಿ ಹಿಂಗೆ ಮುಂದೆ ಹೋದಾಗ ಬೆಳಕು ಬಂದು ಹೊಡೆದ್ರೆ ಕಣ್ಣಿಗೆ, ಅದು ಕೆಲವು ವೇಳೆ ತಾತ್ಕಾಲಿಕವಾಗಿ ಇಲ್ಲ ಕಾಯಮ್ಮಾಗಿ ಕೆಲವು ಮಟ್ಟಿಗೆ ಕಣ್ಣಿಗೆ ಹಾನಿಯಾಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾರೂ ಕೂಡ ನೇರವಾಗಿ ಸೂರ್ಯನನ್ನು ಬರಿಗಣ್ಣಿನಿಂದ ನೇರವಾಗಿ ತದೇಕಚಿತದಿಂದ ಸೂರ್ಯನ ನೋಡಬಾರ್ದು, ಅದು ಬೇರೆ ವಿಚಾರ. ಗ್ರಹಣಗಳನ್ನಂತೂ, ಸೂರ್ಯಗ್ರಹಣವನ್ನಂತೂ ಯಾವುದೇ ಬಗೆಯ ವಿಶೇಷ ಸಾಧನಗಳ ನೆರವಿಲ್ಲದೆ ನೋಡಬಾರದು. ಅದರಲ್ಲೂ ಟೆಲಿಸ್ಕೋಪ್ ಅದರ ಕಡೆ ತಿರುಗಿಸೋದು, ದುರ್ಬೀನನ್ನು ಆ ಕಡೆ ತಿರುಗಿಸೋದು ಅಂಥ ಕೆಲಸನ ದಯಮಾಡಿ ಯಾರೂ ಮಾಡಬಾರ್ದು. ಏನೇ ಆದರೂ ನಮಗೇನು ಕಾಣಿಸ್ತಾ ಇಲ್ಲ. ಇದು ಕಾಣಿಸೋದು ನಾನು ಹೇಳಿದಾಗೆ ದಕ್ಷಿಣಾರ್ಧಗೋಳದಲ್ಲಿ ಮಾತ್ರ. ಹಾಗಾಗಿ ಈ ಒಂದು ಸೆಪ್ಟೆಂಬರ್ 21, 22 ಗ್ರಹಣ ಸೆಪ್ಟೆಂಬರ್ 21 ರಾತ್ರಿ ಸುಮಾರು 10 ಗಂಟೆ ಅಷ್ಟು ಹೊತ್ತಿಗೆ ಪ್ರಾರಂಭ ಆಗಿ ಇದು ಮುಂದೆ ಪುನಃ ಇದು ಮುಂದಿನ ದಿನ ಅಂದರೆ ಕೆಲವು ಗಂಟೆಗಳ ನಂತರ, ಅಂದರೆ ಸೋಮವಾರ ಬೆಳಗಿನ ಜಾವ ಮುಗಿಯೋವರೆಗೂ ನಮಗೇನೂ ಕಾಣೋದಿಲ್ಲ. ಆದರೆ ಇದು ವಿಸ್ಮಯಕಾರಿಯಾದ ವಿದ್ಯಮಾನ ಅನ್ನೋದಂತೂ ಖಂಡಿತ. ಸರ್, ಈಗ ಸೂರ್ಯಗ್ರಹಣ ಆಗೋದಕ್ಕೆ ಕಾರಣ ಏನು ಅಂತ ಹಾಗಿದ್ರೆ? ಸೂರ್ಯಗ್ರಹಣ ಆಗೋದಕ್ಕೆ ಕಾರಣ ನಾನು ಹೇಳಿದ್ನಲ್ಲ, ಇದು ಒಳ್ಳೆಯ ಪ್ರಶ್ನೆ. ಯಾಕಂದರೆ ಸೂರ್ಯಗ್ರಹಣದ ವೇಳೆ ಸೂರ್ಯನ ಗೋಲವನ್ನು ಚಂದ್ರ ಆವರಿಸಿದಂತೆ ಕಾಣುತ್ತೆ, ಮುಚ್ಚಿದಂತೆ ಕಾಣುತ್ತೆ. ಅದು ಪೂರ್ತಿ ಮುಚ್ಚಿದರೆ ಸಂಪೂರ್ಣ ಸೂರ್ಯಗ್ರಹಣ ಅಥವಾ ಖಗ್ರಾಸ, ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಅಂತ, ಟೊಟ್ಯಾಲಿಟಿ ಅಂತ ಹೇಳ್ತೀವಿ. ಇಲ್ಲ ಭಾಗಶಃ ಮುಚ್ಚಿದರೆ ಅದಕ್ಕೆ ಪಾರ್ಶ್ವ ಸೂರ್ಯಗ್ರಹಣ ಅಂತ ಹೇಳ್ತೀವಿ, ಅಥವಾ ಪಾರ್ಷಿಯಲ್ ಸೋಲಾರ್ ಎಕ್ಲಿಪ್ಸ್ ಅಂತ. ಸೂರ್ಯನ ಮಧ್ಯಭಾಗವನ್ನು ಮಾತ್ರ ಚಂದ್ರ ಆವರಿಸಿ ಸೂರ್ಯನ ಹೊರಭಾಗ ಇರುತ್ತಲ್ಲ, ಗೋಲದ ಹೊರಭಾಗ, ಅದು ಒಂದು ಉಂಗುರದ ಥರ ಕಾಣಿಸಿದ್ರೆ ಅದಕ್ಕೆ ಕಂಕಣ ಗ್ರಹಣ ಅಂತ ಹೇಳ್ತೀವಿ, ಅಥವಾ ಆ್ಯನ್ಯುಲಾರ್ ಎಕ್ಲಿಪ್ಸ್ ಅಂತ ಹೇಳ್ತೀವಿ. ಇದಕ್ಕೆಲ್ಲ ಕಾರಣ ಸೂರ್ಯ ಹಾಗೂ ಭೂಮಿಯ ನಡುವೆ ಚಂದ್ರ ಅಡ್ಡ ಬರೋದು. ಇದು ಈ ಥರ ಎಲ್ಲ ನಮಗೆ ಸೂರ್ಯ ನೋಡಿ, ಸೂರ್ಯ ಚಂದ್ರನಿಗಿಂತ 400 ಪಟ್ಟು ದೊಡ್ಡದಾಗಿದ್ದಾನೆ. ಹಾಗಾದರೆ ಸೂರ್ಯನ ಗೋಲವನ್ನು ಚಂದ್ರಗೋಲ ಮುಚ್ಚಿದಂತೆ ಕಾಣೋದು ಹೆಂಗೆ? ನಮ್ಮ ದೃಷ್ಟಿಯಿಂದ ಅದು ಹೆಂಗೆ ಕಾಣುತ್ತೆ? 400 ಪಟ್ಟು ಚಿಕ್ಕದಾಗಿದ್ದಾನೆ ಅಂದರೆ ಎಲ್ಲ ಒಂದು ಬಿಂದು ಥರ ಹೋಗಬೇಕು. ಯಾಕೆ ಆ ಥರ ಅಂದರೆ, ಸೂರ್ಯನಿಗಿಂತ ಚಂದ್ರ 400 ಪಟ್ಟು ಏನೋ ಚಿಕ್ಕದಾಗಿದ್ದಾನೆ, ಆದರೆ ಸೂರ್ಯನಿಗಿಂತ ಚಂದ್ರ 400 ಪಟ್ಟು ಹತ್ತಿರ ಇದ್ದಾನೆ ನಮಗೆ. ನೋಡಿ, ಇದು ಎಂತಹ ವಿಸ್ಮಯಕಾರಿ. ಇದು ಎಲ್ಲೂ ಸೌರವ್ಯೂಹದಲ್ಲಿ ಈ ಥರ ಬರಲ್ಲ. ಸೂರ್ಯನಿಗಿಂತ ಚಂದ್ರ 400 ಪಟ್ಟು ಚಿಕ್ಕದಾಗಿದ್ದಾನೆ, ಆದರೆ ಚಂದ್ರನಿಗಿಂತ ಸೂರ್ಯ 400 ಪಟ್ಟು ದೊಡ್ಡದಾಗಿದ್ದಾನೆ. ಹಾಗಾಗಿ ಈ ಒಂದು ಕಾರಣದಿಂದಾಗಿ ನಮಗೆ ಚಂದ್ರಗೋಲ ಸೂರ್ಯನನ್ನು ಮುಚ್ಚಿದಂತೆ ಸೂರ್ಯಗ್ರಹಣದ ವೇಳೆ ಕಾಣುತ್ತೆ. ಇದೇ ಕಾರಣ. ಸೂರ್ಯ ಹಾಗೂ ಭೂಮಿ ಇವುಗಳ ನಡುವೆ ಚಂದ್ರ ಅಡ್ಡ ಬರೋದೇ ಸೂರ್ಯಗ್ರಹಣಕ್ಕೆ ಕಾರಣ. ಸರ್, ಈಗ ಸೂರ್ಯಗ್ರಹಣ ಅಥವಾ ಗ್ರಹಣ ಯಾವಾಗ ಸಂಭವಿಸ್ತಾ, ಅಥವಾ ಎಷ್ಟು ವರ್ಷಕ್ಕೊಂದ್ಸರಿ ರಿಪೀಟ್ ಆಗುತ್ತೆ ಅಂತ? ನೋಡಿ, ಯಾವಾಗ ಅಂದರೆ ಸೂರ್ಯಗ್ರಹಣ ಆಗೋದು ಅಮಾವಾಸ್ಯೆ ದಿವಸ, ಚಂದ್ರಗ್ರಹಣ ಆಗೋದು ಹುಣ್ಣಿಮೆ ದಿವಸ. ಹಾಗಾದರೆ ಪ್ರತಿ ಹುಣ್ಣಿಮೆ ದಿವಸನೂ ಚಂದ್ರಗ್ರಹಣ ಆಗುತ್ತಾ? ಪ್ರತಿ ಅಮಾವಾಸ್ಯೆ ದಿವಸನೂ ಸೂರ್ಯಗ್ರಹಣ ಆಗುತ್ತೆ? ಆ ಥರ ಆಗಿದ್ರೆ ಗ್ರಹಣಕ್ಕೆ ಬೆಲೆನೇ ಇರ್ತಾಯಿಲ್ಲ. ಎಲ್ಲರೂ ನೋಡಿ ಅಪರೂಪವಾದ ವಿದ್ಯಮಾನ, ಇದು ವಿಸ್ಮಯಕಾರಿ, ಅದು ಯಾರಲ್ಲಿ ಎಲ್ಲ ಯಾಕೆಂದರೆ ಹುಣ್ಣಿಮೆ ಚಂದ್ರನ ಪ್ರತಿ 15 ದಿವಸ ಯಾರು ನೋಡೋಕ್ಕೆ ಹೋಗ್ತಾರೆ? ಅಮಾವಾಸ್ಯೆ ಚಂದ್ರನೂ ಕಾಣಿಸೋದೇ ಇಲ್ಲ ಅಂತ ಯಾರು ನೋಡೋಕ್ಕೆ, ಅಂದರೆ ಆ ಕಡೆನೂ ನೋಡೋಕ್ಕೆ ಹೋಗಲ್ಲ. ಆದರೆ ಯಾಕೆ ಈ ಥರ ಆಗತ್ತೆ ಅಂದರೆ, ವಿರಳವಾದ ವಿದ್ಯಮಾನ ಈ ಸೂರ್ಯ ಚಂದ್ರ ಗ್ರಹಣಗಳು. ಅಂದರೆ ಭೂಮಿ ಸೂರ್ಯನನ್ನು ಒಂದು ಸಮತೋಲದಲ್ಲಿ ನೋಡಿ ಈ ಥರ ಪ್ಲೇನ್ನಲ್ಲಿ ಸುತ್ತಾ ಇದೆ. ನೋಡಿ, ನನ್ನ ಕೈ ಇದೆಯಲ್ಲ, ಇಲ್ಲಿ ತೋರಿಸ್ತಾ ಇದೆ. ಅಥವಾ ಒಂದು ಗ್ರಾಮಫೋನ್ ತಟ್ಟೆ, ಅಥವಾ ನಾವು ತಟ್ಟೆಯಲ್ಲಿ ಊಟ ಮಾಡ್ತೀವಲ್ಲ, ತಟ್ಟೆ ಥರ ಇರೋದರಲ್ಲಿ ಸುತ್ತಾ ಇದೆ. ಅದೇ ರೀತಿ ಚಂದ್ರ ಭೂಮಿಯನ್ನು ಮತ್ತೊಂದು ತಟ್ಟೆಯಲ್ಲಿ ಸುತ್ತಾ ಇದೆ. ಈ 2 ತಟ್ಟೆಗಳು ಒಂದು ಕೋನದಲ್ಲಿ ವಾಲ್ಕೊಂಡಿದೆ. ಹೀಗಾಗಿ ಪ್ರತಿ ಹುಣ್ಣಿಮೆ ದಿವಸ ಸೂರ್ಯ, ಭೂಮಿ ಹಾಗೂ ಚಂದ್ರ ಬಹುಮಟ್ಟಿಗೆ ಸರಳ ರೇಖೆಯಲ್ಲಿದ್ದರು, ಪೂರ್ತಿ ಸರಳ ರೇಖೆಯಲ್ಲಿರಲ್ಲ. ಚಂದ್ರ ಸ್ವಲ್ಪ ಮೇಲಿರ್ತಾನೆ ಅಥವಾ ಕೆಳಗಿರ್ತಾನೆ, ಹಾಗಾಗಿ ಗ್ರಹಣ ಆಗಲ್ಲ.
ಯಾವಾಗಲೂ ಚಂದ್ರ ತನ್ನ ಕಕ್ಷೆಯಲ್ಲಿ ಭೂಮಿಯನ್ನು ಸುತ್ತುತ್ತಾ ತನ್ನ ಕಕ್ಷೆಯಲ್ಲಿ 2 ಬಿಂದುಗಳ ಹತ್ತಿರ ಇದ್ದಾಗ ಮಾತ್ರ ಗ್ರಹಣ ಆಗುವಂತಹ ಒಂದು ಸಾಧ್ಯತೆ ಇರುತ್ತೆ. ಈ 2 ಬಿಂದುಗಳಿಗೆ ರಾಹು ಮತ್ತು ಕೇತು ಅಂತ ಕರೀತಾರೆ ಅಷ್ಟೆ.